ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಈ ಸಂಚಿಕೆಯಲ್ಲಿ ಥರ್ಡ್ ಐ ಆ್ಯಕ್ಟಿವೇಶನ್ ಅಂದರೆ ಮೂರನೇ ಕಣ್ಣು ಅಂತ ಹೇಳ್ತಾರೆ. ಅದು ಹೇಗೆ ನಮಗೆ ವರ್ಕ್ ಆಗುತ್ತೆ, ಹೇಗೆ ಥರ್ಡ್ ಐ ಆ್ಯಕ್ಟಿವೇಶನ್ ಅಂದರೆ ಏನು, ಅದು ಆಜ್ಞಾಚಕ್ರ ಅಂದರೆ ನಮ್ಮ ಹಣೆಯ ಮುದ್ರದಲ್ಲಿ ಬರುತ್ತೆ. ಯಾವಾಗ ನಮಗೆ ಆಜ್ಞಾಚಕ್ರ ಅಂದರೆ ಥರ್ಡ್ ಐ ಅಂತ ಹೇಳ್ತೀವಿ, ಮೂರನೇ ಕಣ್ಣು ಇಲ್ಲಿ ಬರ್ತದೆ, ಆಜ್ಞಾಚಕ್ರ ಓಪನ್ ಆಗುತ್ತೆ, ನಮಗೆ ಆವಾಗ ಜೀವನದಲ್ಲಿ ದಿವ್ಯ ಅನುಭವ, ಸ್ಪರ್ಶನ, ಶ್ರವಣ, ಭಗವಂತನ ವಾಣಿ ಕೇಳ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ, ಮಾಸ್ಟರ್ಸ್ಗಳ ಮಾರ್ಗದರ್ಶನ ಆಗಲಿಕ್ಕೆ ಸಾಧ್ಯ. ಅದನ್ನು ಹೇಗೆ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅಂದರೆ ಅದು ಸರ್ಟನ್ ಪ್ರೋಸೆಸ್ ಮುಖಾಂತರ ನಾವು ಹೋಗಬೇಕಾಗುತ್ತೆ. ಈಗ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. 72,000 ನಾಡಿಗಳಿದೆ. ಆ 72,000 ನಾಡಿಗಳಲ್ಲಿ ಬಹಳ ಅತಿ ಮುಖ್ಯವಾದಂಥ ನಾಡಿ 3 ನಾಡಿಗಳು. ಯಾವುದ್ಯಾವುದು ಅಂದರೆ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತ ಕರಿತೀವಿ. ಈ ಇಡ ನಾಡಿ ಮತ್ತು ಪಿಂಗಳ ನಾಡಿ ಅಂದರೆ ಅದನ್ನು ವಿಷ್ಣು ನಾಡಿ ಮತ್ತು ಶಿವನಾಡಿ ಅಂತ ಕರಿತೀವಿ. ಅಂದರೆ ಶಿವಶಕ್ತಿ ಬ್ಯಾಲೆನ್ಸ್ ಆಗ್ತಕ್ಕಂತಹ ನಾಡಿ. ಈ ಇಡ ಮತ್ತು ಪಿಂಗಳ ಅಂದರೆ ಎಡ ಬಲದಲ್ಲಿ ಬರ್ತಕ್ಕಂಥ ನಾಡಿಗಳು, ಮಧ್ಯದಲ್ಲಿ ಒಂದು ನಾಡಿ ಬರುತ್ತೆ, ಅದು ಸುಷುಮ್ನ ನಾಡಿ ಅಂತ. ಆ ಸುಷುಮ್ನ ನಾಡಿ ನಮ್ಮ ಬೆನ್ನುಮೂಳೆಯ ಕೆಳಭಾಗದಲ್ಲಿ, ಅಂದರೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಇದೆ. ಅಂದರೆ 7 ಚಕ್ರಗಳಿದೆ ನಮ್ಮ ದೇಹದಲ್ಲಿ, ಕಾಣಿಸ್ತು. ಅದು ಇನ್ವಿಸಿಬಲ್, ಕಣ್ಣಿಗೆ ಕಾಣಿಸಲ್ಲ, ಟ್ರಾನ್ಸ್ಪರೆಂಟಾಗಿ ವರ್ಕ್ ಮಾಡುತ್ತೆ. ಆ ಮೂಲಾಧಾರ ಚಕ್ರದಿಂದ ಹಾಗೆಯೇ ಬಂದು ಸಹಸ್ರಾರ ಚಕ್ರದಲ್ಲಿ ಹಾಗೆ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಆ್ಯಂಗಲಲ್ಲಿ ಆ ಸುಷುಮ್ನ ನಾಡಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಯಾರು ಅದನ್ನು ಎನ್ಕ್ಯಾಶ್ ಮಾಡ್ತಾರೆ, ಅದನ್ನು ಜಾಗೃತಗೊಳಿಸ್ತಾರೆ, ಆಗ ಅವರಿಗೆ ಜೀವನದಲ್ಲಿ ಅದ್ಭುತವಾದ ಅನುಭವಗಳು ಆಗಲಿಕ್ಕೆ ಸಾಧ್ಯ. ಆ ಸುಷುಮ್ನ ನಾಡಿನ ನಾವು ಆ್ಯಕ್ಟಿವೇಟ್ ಮಾಡಬೇಕು, ಜಾಗೃತಗೊಳಿಸಬೇಕು. ಹೇಗೆ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದೊಂದು ಚಕ್ರಗಳನ್ನು ನಾವು ಆ್ಯಕ್ಟಿವೇಟ್ ಮಾಡ್ತಾ ಹೋಗಬೇಕಾಗುತ್ತೆ, ಜಾಗೃತಗೊಳಿಸ್ತಾ ಹೋಗಬೇಕಾಗುತ್ತೆ. ಆಗ ಮಾತ್ರ ನಮಗೆ ಆ ಆಜ್ಞಾಚಕ್ರ ಓಪನ್ ಆಗಲಿಕ್ಕೆ ಸಾಧ್ಯ. ಮತ್ತು ಹೆಚ್ಚು ನಮಗೆ ಈ ನಮ್ಮ ಧ್ಯಾನದ ಅವಸ್ಥೆಯಲ್ಲಿ ಥರ್ಡ್ ಐ ಓಪನ್ ಆಗಬೇಕು ಅಂದರೆ ನಾವು ಅದಕ್ಕೆ ಬಹಳ ಬೇಗ ಇಂಟರಿಮ್ ಅಂದರೆ ಇಮ್ಮಿಡಿಯೇಟ್ ರಿಸಲ್ಟ್ಸ್ಗಳನ್ನ ತಗೋಬೇಕು ಅಂದರೆ ನಾವೊಂದು ಕ್ಯಾಂಡಲ್ ಅಂದರೆ ದೀಪದ ಬೆಳಕಿನಲ್ಲಿ ಧ್ಯಾನವನ್ನು ಮಾಡಬೇಕಾಗುತ್ತೆ. ಹೇಗೆ ದೀಪದ ಬೆಳಕು ಅಥವಾ ಒಂದು ಕ್ಯಾಂಡಲ್ ಇಟ್ಕೊಂಡು ಧ್ಯಾನ ಮಾಡೋದು ಹೇಗೆ ಅಂದರೆ, ನಾವು ಹೀಗೆ ಬೆನ್ನು ಮೂಳೆಯನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಮ್ಮ ಈ ಮಟ್ಟಕ್ಕೆ ಮುಖದ ನೇರಕ್ಕೆ ಒಂದು ದೀಪ, ಒಂದು ಟೇಬಲ್ನಲ್ಲಿ ದೀಪ, ಒಂದು ಕ್ಯಾಂಡಲ್ನ ಇಟ್ಕೊಂಡು ಸಂಜೆಯ ಸಮಯ 7 ಗಂಟೆ 8 ಗಂಟೆ ಅಥವಾ ಊಟ ಮಾಡಿ ಮಲಗುವ ಸಮಯ 9ರಿಂದ 10 ಗಂಟೆ ಸಮಯದಲ್ಲಿ ಆ ದೀಪವನ್ನು ಅಥವಾ ಒಂದು ದೀಪ ಅಥವಾ ಕ್ಯಾಂಡಲ್, ಆ ಬೆಳಕೇನು ಬರುತ್ತೆ ಅದನ್ನು ನಾವು ಪ್ರತಿನಿತ್ಯ ಅದನ್ನು ಹಚ್ಚಿಸ್ಬಿಟ್ಟು ಅದನ್ನು ದೃಷ್ಟಿನ ಇಟ್ಟು ನೋಡ್ತಾ ಹೋಗ್ಬೇಕು. ಅಂದರೆ ಈಗ ದೀಪದ ಬೆಳಕಿನಲ್ಲಿ ಕೆಲವು ರೇಸ್ಗಳು ಬರ್ತಾ ಹೋಗುತ್ತೆ, ಆ ಎನರ್ಜಿನೇ ನಾವು ದೃಷ್ಟಿಸಿ ನೋಡ್ತಾ ಹೋಗಬೇಕು. ಆಗ ನೋಡ್ತಾ 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 ಪ್ರತಿನಿತ್ಯ ಅದನ್ನು ನಾವು ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಮ್ಮ ದೇಹದ ಔರ ಅಂತ ಹೇಳ್ತೀವಿ, ಬಾಡಿಯಲ್ಲಿ ನಮ್ಮದಲ್ಲಿ 7 ಪದರಗಳಿದೆ, ಆ ಬಾಡಿಯ ಎನರ್ಜಿ ಆರಗಳು ಸ್ಟ್ರಾಂಗ್ ಆಗುತ್ತೆ. ಮತ್ತು ನಮ್ಮ ಇಂಟ್ಯೂಷನ್ ಪವರ್ ಅಂದರೆ ನಮ್ಮ ಬೇರೆ ಬೇರೆ ಲೋಕಗಳಿಂದ ಬರತಕ್ಕಂಥ ಇಂಟ್ಯೂಷನ್ ಪವರು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ಕನಿಷ್ಠ ಪಕ್ಷ 3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ, ಅಂದರೆ ಆ ದೀಪದ ಬೆಳಕಿನಲ್ಲಿ ಆ ಜ್ವಾಲೆಯನ್ನು ಹಾಗೆಯೇ ಕಣ್ಣು ಬಿಟ್ಕೊಂಡೇ ನೋಡ್ತಾ ಹೋಗಬೇಕು. ಕೆಲವರಿಗೆ 1 ನಿಮಿಷ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಕೆಲವರಿಗೆ 2 ನಿಮಿಷ ಆಗುತ್ತೆ, ಕೆಲವು 5 ನಿಮಿಷದವರೆಗೂ ನೋಡುತ್ತೆ. ನೋಡುವ ಸಮಯದಲ್ಲಿ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ, ತೊಂದರೆ ಇಲ್ಲ, ಹಾಗೆ ದೃಷ್ಟಿಸಿ ನೋಡ್ತಾರೆ. ಎಲ್ಲಿವರೆಗೆ ನೀವು ಹೀಗೆ ಕಣ್ಣು ಬಿಟ್ಟುಕೊಂಡು ಆ ಜ್ವಾಲೆಯನ್ನು ನೋಡ್ತಾ ಹೋಗ್ತೀರಾ, ಅಲ್ಲಿವರೆಗೂ ನಿಮಗೆ ಆ ಒಂದು ಎನರ್ಜಿಗಳಿರುತ್ತೆ. ಮತ್ತು ನಿಮ್ಮ ಏನಿಲ್ಲಿ ಥರ್ಡ್ ಐ ಅಂತ ಹೇಳ್ತೀವಿ, ಮೂರನೇ ಕಣ್ಣು, ಆ ಚಕ್ರಗಳು ನಿಮಗೆ ಓಪನ್ ಆಗಲಿಕ್ಕೆ ಆಗ್ತಾ ಹೋಗ್ತದೆ. ಮೂರನೇ ಕಣ್ಣು ಥರ್ಡ್ ಐ ಅಂತ ಹೇಳ್ತೀವಿ. ಯಾವಾಗ ನೀವು ಆ ಒಂದು ಕ್ಯಾಂಡಲ್ನ ಧ್ಯಾನವನ್ನು, ದೀಪದ ಧ್ಯಾನವನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ, ಆಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಅಂತರ್ಚಕ್ಷುಗಳು ಓಪನ್ ಆಗುತ್ತೆ. ಆಗ ನಮ್ಮ ಧ್ಯಾನ ಶಕ್ತಿ ಹೆಚ್ಚುತ್ತದೆ, ನಮ್ಮ ಮೆಡಿಟೇಷನ್ ಪವರ್ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ನಮಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ನಮ್ಮ ಬಾಡಿ ಆಹಾರ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ಒಂದು ಪ್ರೋಸೆಸ್ಸು ಕ್ಯಾಂಡಲಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಈ ಕುಂಡಲಿಯಿಂದ ಚಕ್ರ ಧ್ಯಾನ ಮಾಡೋದ್ರಿಂದಲೂ ಕೂಡ ಆಟೋಮೆಟಿಕ್ಕಾಗಿ ನೀವು
ಆ ಚಕ್ರಗಳು ಒಂದೊಂದೇ ಚಕ್ರಗಳು ಅಂದರೆ ಮಣಿಪುರ ಚಕ್ರ, ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರ, ಸ್ವಾಧಿಷ್ಠಾನದಿಂದ ಮಣಿಪುರ ಚಕ್ರ, ಮಣಿಪುರದಿಂದ ಅನಾಹತ ಚಕ್ರ, ಹಾಗೆ ಅನಾಹತ ಚಕ್ರದಿಂದ ವಿಶುದ್ಧ ಚಕ್ರ, ವಿಶುದ್ಧ ಚಕ್ರದಿಂದ ಆಜ್ಞಾ ಚಕ್ರ, ಹೀಗೆ ಒಂದೊಂದು ಚಕ್ರಗಳನ್ನ ಏರಿಸುವಾಗ ಯಾವಾಗ ನಮ್ಮ ಆ ಚಕ್ರ ಬಂದ ಅನಾಹುತದಿಂದ ಇಲ್ಲಿ ಹೃದಯ ಚಕ್ರಕ್ಕೆ ಅನಾಹುತ ಚಕ್ರ ಅಂತ ಹೇಳ್ತೀವಿ, ಅಲ್ಲಿಂದ ಈ ವಿಶುದ್ಧ ಚಕ್ರಕ್ಕೆ ಬಂದಾಗ ಈ ವಿಶುದ್ಧ ಚಕ್ರದ ಮೇಲಿರೋದೇ ಆಜ್ಞಾ ಚಕ್ರ, ಅಂದರೆ ನಮ್ಮ ಮೂರನೇ ಕಣ್ಣು ಥರ್ಡ್ ಐ ಓಪನ್ ಆಗ್ತಕ್ಕಂಥ ಚಕ್ರ. ಈ ಮಟ್ಟಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ಆ ಚಕ್ರಗಳು ಓಪನ್ ಆಗುತ್ತೆ. ನಿಮಗೆ ಕಣ್ಣು ಮುಚ್ಚಿದಾಗ ನಿಮ್ಮ ಕಣ್ಣ ಮುಂದೆಯೇ ಒಂದು ಚಲನಚಿತ್ರ ರೀತಿಯಲ್ಲಿ, ವಿಜುವಲೈಸ್ ರೀತಿಯಲ್ಲಿ, ಪಿಕ್ಚರ್ಗಳ ಮುಖಾಂತರ ಬೇರೆ ಬೇರೆ ರೀತಿಯ ಆಗುವುಗಳು, ನಾಳೆ ನಡೀತಕ್ಕಂಥ ಘಟನೆಗಳು, ಬೇರೆ ಲೋಕದ ವಿದ್ಯಮಾನಗಳು ಮತ್ತು ಬೇರೆ ದೇಶದಲ್ಲಿ ಏನಾಗ್ತದೆ ಅಂದರೆ ಇಂಟ್ಯೂಷನ್, ಮುಂಚೆನೇ ನಿಮಗೆ ಆ ಇಂಟ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾಳೆ ಏನಾಗುತ್ತೆ, ಮುಂದೆ ಏನಾಗ್ಬೋದು ಅನ್ನೋ ರೀತಿಯ ಕೆಲವು ವಿಚಾರಗಳು ನಿಮಗೆ, ಅನಿಸಿಕೆಗಳು ಬರ್ತಾ ಹೋಗುತ್ತೆ ಮತ್ತು ನಿಮಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಇಂತಹ ಧ್ಯಾನವನ್ನು ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ನಿಮ್ಮ ಒಂದು ಏನು ಸೈಕಿಕ್ ಎಬಿಲಿಟಿ ಅಂತ ಹೇಳ್ತಾರೆ, ನಿಮ್ಮ ಒಂದು ಬಾಡಿಯ ಆರದ ಎಬಿಲಿಟಿ ಹೆಚ್ಚಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಎಲ್ಲರೂ ಇದನ್ನು ಮಾಡಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.